ಅದ್ರ ನಮ್ಮ ಕಡೆ ಸ್ವರಗಳು ಯಾವ್ದು ನಾವು ಅ ತಗೊಂಡಿವಿ ಆ ತಗೊಂಡಿವಿ ಅದೇ ತರ ಎ ತಗೊಂಡಿವಿ ಅಂಡ್ ಎ ತಗೊಂಡಿವಿ ಅದೇ ತರ ಇ ತಗೊಂಡಿವಿ ಅಂಡ್ ಇ ತಗೊಂಡಿವಿ ಸೊ ದರ್ಫೋರ್ ಅಗೇನ್ ಓ ತಗೊಂಡಿವಿ ಅಂಡ್ ಓ ತಗೊಂಡಿವಿ ಊ ತಗೊಂಡಿವಿ ಅಂಡ್ ಮತ್ತೆ ಟೋಟಲ್ ತಗೊಂಡ ಸ್ವರಗಳು ಎಷ್ಟು ನಾವು ಎಷ್ಟ್ರಿ ಓಕೆ ಇದಕ್ಕೆ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ಅಂತ ಇರ್ತದೆ ಸ್ಥಾನಗಳು ಕನ್ಫ್ಯೂಷನ್ ಆಗೋದು ನಿಮ್ಗೆ ಎಲ್ಲಿ ಇರ್ತದೆ ಅಂತ ಹೀಗೆ ಸೊ ದರ್ಫೋರ್ ಇದು ನಿಮ್ದು ಬುಕ್ಕಿಂಗ್ ಲೈನ್ ಅದಾವ ಓಕೆ ಸೊ ಇದು ಬುಕ್ಕಿಂಗ್ ಲೈನ್ ಅದಾವ ಅಂದ್ರೆ ಒಂದು ರೇಖಾಕ್ಷರನ ಇಲ್ಲಿ ಬರೆದ್ರೆ ಯಾವುದೋ ಒಂದು ರೇಖಾಕ್ಷರ ತಗೊಂಡು ನಾ ಹಿಂಗೆ ಬರೆದ್ರೆ ಇದಕ್ಕೆ ನಾವು ಇಡ್ತೀವಿ ಮೊದಲನೇ ಸ್ಥಾನ ಅದೇ ರೇಖಾಕ್ಷರ ನಾವು ಈ ತರ ಬರ್ತೀವಿ ಅಂದ್ರೆ ಎರಡನೇ ಸ್ಥಾನಕ್ಕೆ ಹೇಳ್ತೀವಿ ಓಕೆ ಅದೇ ತರ ಈ ರೇಖಾಕ್ಷರ ನಾವು ಈ ತರ ಬರ್ದಿವಿ ಅಂದ್ರೆ ನಾ ಈ ತರ ಶಬ್ದ ಯಾಕೆ ಉಪಯೋಗ ಮಾಡಕ್ಕೆ ಯೂಸ್ ಮಾಡಕ್ಕೆ ಹೇಳ್ರಿ ನಿಮ್ಗೆ ಇದ್ರ ಹೆಸರುಗಳು ಹೇಳ್ತೀನಿ ಈಗ ನೆಕ್ಸ್ಟ್ ಹೀಗೆ ಸೊ ಇದಕ್ಕೆ ಏನ್ ಹೇಳ್ತೀವಿ ನೀವು ಮೂರನೇ ಸ್ಥಾನಕ್ಕೆ ಹೇಳ್ತೀವಿ ಹೀಗೆ ಇದು ಹೀಗೆ ಬರೆದ್ರೆ ಗೆರೆ ಬಿಟ್ಟು ಮೇಲ್ ಭಾಗ ಇದು ಗೆರೆಯ ಮೇಲೆ ಇದು ಗೆರೆಯನ್ನು ಛೇದಿಸಿ ಯಾವ ರೇಖಾಕ್ಷರಗಳನ್ನು ಗೆರೆ ಬಿಟ್ಟು ಮೇಲ್ಭಾಗದಲ್ಲಿ ಬರೀತಿರೋ ಅದಕ್ಕೆ ಹೇಳ್ತೀವಿ ನೀವು ಮೊದಲನೇ ಸ್ಥಾನ ಯಾವ ರೇಖಾಕ್ಷರವನ್ನು ಗೆರೆಯ ಮೇಲ್ ನಿಲ್ಲುವಲ್ಲಿ ಬರೀತೀರಿ ಅದಕ್ಕೆ ಹೇಳ್ತೀರಿ ಎರಡನೇ ಸ್ಥಾನ ಯಾವ ರೇಖಾಕ್ಷರಗಳನ್ನ ಗೆರೆಯನ್ನು ಛೇದಿಸಿ ಬರೀತೀರಿ ಅದಕ್ಕೆ ಹೇಳ್ತೀರಿ ಮೂರನೇ ಸ್ಥಾನ ಸೊ ಮತ್ತೊಂದು ಕ್ವಶನ್ ಬರ್ತದೆ ನಮ್ಗೆ ಗೊತ್ತ ಹೆಂಗಾಗೋದು ಅದು ನಾವು ಗೆರೆ ಬಿಟ್ಟು ಮೇಲ್ಭಾಗದಲ್ಲಿ ಬರೀಬೇಕು ಗೆರೆ ಮೇಲೆ ನಿಲ್ಲುವಂತ ಬರೀಬೇಕು ಗೆರೆಯನ್ನು ಛೇದಿಸಿ ಬರೀಬೇಕಂತ ಸೊ ನೀವು ರೇಖಾಕ್ಷರ ಬಗ್ಗೆ ಹಿಂದಿ ಚಾಪ್ಟರ್ ಒಳಗೆ ಕಲ್ತ್ರಿಗೆ ಆಲ್ರೆಡಿ ಯಾವುದೇ ತರ ರೇಖಾಕ್ಷರ ನಿಮ್ಗೆ ಡೌಟ್ಸ್ ಇಲ್ಲ ಹೀಗೆ ಮೊದಲನೇ ಕಲ್ತೀರಿ ಎರಡನೇ ಸ್ಥಾನ ಈಗ ನಮ್ಗೆ ಸ್ವರಗಳನ್ನ ಕೊಡಬೇಕಾಗಿದೆ ಯಾವಾಗ ರೇಖಾಕ್ಷರದ ನಂತರ ಬರುವ ಕನ್ನಡ ಭಾಷೆಯಲ್ಲಿ ಬಿಫೋರ್ ಅಂದ್ರೆ ಶಬ್ದಗಳ ಮೊದಲು ಕೂಡ ಸ್ವರ ಬರ್ತಾವ ಶಬ್ದಗಳ ನಂತರ ಅಂದ್ರೆ ವ್ಯಂಜನಕ್ಕಿಂತ ಮೊದಲು ಸ್ವರಗಳು ಬರ್ತಾವ ವ್ಯಂಜನ ನಂತರ ಕೂಡ ಸ್ವರಗಳು ಬರ್ತಾವ ನಿಮ್ಗೆ ಕನ್ನಡ ಭಾಷೆಯಲ್ಲಿ ಸೊ ದರ್ ಇದ್ರೊಳಗ ಅದ ಇದ್ರೊಳಗನು ಅದ ಇದ್ರೊಳಗ 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 ಕ್ಲಿಯರ್ ಈಗ ಪ್ರತಿ ಒಂದರೊಳಗೂ ಸ್ವರಗಳು ಇರ್ತಾವ ಆದ್ರೆ ಇಂಗ್ಲಿಷ್ ಒಳಗೆ ಹಂಗೆ ವಾವೆಲ್ ಇರಂಗಿಲ್ಲ ಲೈಕ್ ಫಾರ್ ಎಕ್ಸಾಂಪಲ್ ನಾ ಬಾರ್ ಬರ್ತೀನಿ ತಿಳ್ಕೊರಿ ಇಲ್ಲಿ ಆ ವಾವೆಲ್ ಒಂದೇ ಅದ ನಿಮ್ಗೆ ಇದಕ್ಕೆ ಬಾರ ತೋದಂಗಿಲ್ಲ ಜಸ್ಟ್ ಬಾರ್ ತೋತೀರಿ ಬಾರ್ ಆ್ಯಂಡ್ ನಾಟ್ ಮೀನ್ ದಟ್ ಸೊ ದರ್ಫೋರ್ ನೆಕ್ಸ್ಟ್ ವರ್ಡ್ ತಗೋರಿ ಲೈಕ್ ರ್ಯಾಟ್ ಓಕೆ ರ್ಯಾಟ್ ಒಳಗೆ ಬರೀ ಸೌಂಡ್ ಬರಕ್ಕೆ ನಮ್ದು ಆಡ್ ಲಾಸ್ಟ್ ವರ್ಡ್ ಒಳಗೆ ಸರ್ ಒಂದು ನೋಡಿ ರ್ಯಾಟ್ ಹೀಗೆ ಓದ್ತೀನಿ ಇಂಗ್ಲೀಷ್ ಜಸ್ಟ್ ಸಿಂಪಲ್ ಆ ವರ್ಡ್ಗಳನ್ನ ಕಟ್ ಮಾಡ್ತೀವಿ ನಾವು ಕನ್ನಡ ಭಾಷೆದು ಸ್ವರ ಶಬ್ದಗಳನ್ನ ಆಟ ಕಟ್ ಮಾಡಂಗಿಲ್ಲ ಬರ ಹೇಳಿದ್ರೆ ಬರೇನೆ ಬರ್ ಅದು ಹಿಂಗೆ ಹೋಗಂಗಿಲ್ಲ ಬರ್ ಅಂದ್ರೆ ಮತ್ತೆ ಬೇರೆ ಆಗ್ತದೆ ಯಾವ ತರ ಶಬ್ದಗಳನ್ನ ಬರ್ತಾರೆ ಅದೇ ತರನೇ ಓದ್ಬೇಕಾದ್ರೆ ಈಗ ಬರದ ಇದು ಬಾರದ ಇದು ಬೇರದ ಇದು ಬೇರದ ಈಗ ಬ ರೇಖಾಕ್ಷರನ ಅಬೋಧನೆ ಬರೀದಂದ್ರೆ ಗೆರೆ ಬಿಟ್ಟು ಮೇಲ್ಭಾಗದಲ್ಲಿ ಬ ಬರದೆ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಪೆನ್ ಲಿಫ್ಟ್ ಮಾಡಾಕತ್ತೀನಿ ನೀವು ಪೆನ್ ಲಿಫ್ಟ್ ಮಾಡಬಾರ್ದು ಹೀಗೆ ನಾ ಏನ್ ಮಾಡಿದ್ರೆ ಬ ಬರದೆ ಅಂಡ್ ಎಲ್ಲಿ ಬರ್ತೀನಿ ರ ಬ ಮತ್ತೆ ರ ಬರದೆ ಕೆಲಸ ಮುಗಿತು ಯಾಕಂದ್ರೆ ಇದ್ರೊಳಗೆ ವ್ಯಂಜನಗಳನ್ನ ಮೊದಲು ತಗೊಂಡಿ ಏನ್ ತಗೊಂಡಿನ ವ್ಯಂಜನಗಳನ್ನ ಮೊದಲ ತಗೊಂಡಿ ಈಗ ವ್ಯಂಜನಗಳನ್ನ ತಗೊಂಡಿನಿ ಅಂತ ಹೇಳಿದ್ರೆ ಈಗ ಬದ ನಂತರ ಸ್ವರ ಯಾವ್ದು ಬರಾಕ ನಿಮ್ಗ ಯಾವ್ದು ಬರಾಕ್ರಿ ರ ಬರಾಕ ಸ್ವರ ಬ ಒಳಗ ಸ್ವರ ಯಾವ್ದದ ಅ ಸ್ವರ ಅದ ಹೌದಾ ಈಗ ಬ ಒಳಗೆ ನಿಮ್ಗ ಅ ಸ್ವರ ಅಂತ ಹೇಳಿದ್ರ ಯಾವ ಸ್ಥಾನದ ಅ ಸ್ವರ ನಿಮ್ದು ಮೊದಲನೇ ಸ್ಥಾನ ಸೊ ಅದಕ್ಕಿಂತ ಎಲ್ಲಿಂದ ರೇಖಾಕ್ಷರ ಪ್ರಾರಂಭದ ಮೊದಲನೇ ಸ್ಥಾನ ಮಧ್ಯದಲ್ಲಿ ಎರಡನೇ ಸ್ಥಾನ ಅಂತದಲ್ಲಿ ಮೂರನೇ ಸ್ಥಾನ ಹೀಗೆ ಇಲ್ಲಿ ಕೂಡ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ
ಎಲ್ಲಿ ಚಾಲು ಇದು ಮೊದಲನೇ ಸ್ಥಾನ, ಎರಡನೇ ಸ್ಥಾನ, ಮೂರನೇ ಸ್ಥಾನ, ನಂತರ ಮೊದಲನೇ ಸ್ಥಾನ, ಎರಡನೇ ಸ್ಥಾನ, ಮೂರನೇ ಸ್ಥಾನ. ಇದು ಮೊದಲು ತೋತೀರಿ, ಇದಕ್ಕೆ ನಂತರ ತೋತೀರಿ. ಅಥವಾ ರೇಖಾಕ್ಷರದ ಎಡಭಾಗ ತೋತೀರಿ, ರೇಖಾಕ್ಷರದ ಬಲಭಾಗ ತೋರ್ತೀರಿ. ಸೊ ಅದೇ ತರ ಸೇಮ್, ಇದು ಮೊದಲ, ಇದು ನಂತರ, ಇದು ಎಡಭಾಗ, ಇದು ಬಲಭಾಗ. ಗೊತ್ತಾಗ? ಸೊ ಗೊತ್ತಾಗಿದೆ. ಏನೇ ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ. ಈಗ ಈಗ ನೋಡ್ರಿ, ಇಷ್ಟು ರೇಖಾಕ್ಷರನ ಬರೀತೀನಿ. ಅ ತಗೊಂಡೆ, ಟ ತಗೊಂಡೆ, ಕ ತಗೊಂಡೆ, ರ ತಗೊಂಡೆ, ಹ ತಗೊಂಡೆ ಅಂಡ್ ಮ ತಗೊಂಡೆ. ಈ ತರ ಲೆಫ್ಟ್ ಅಂಡ್ ರೈಟ್ ಹ್ಯಾಂಡ್ ಟ್ಯಾಲಿ ಮಾಡಿ ಕೂಡ ನೀವು ಫೈಂಡ್ ಔಟ್ ಮಾಡ್ಕೋಬಹುದು ಯಾವ ಲೆಫ್ಟ್ ಯಾವ ರೈಟ್. ಸೊ ಆಲ್ವೇಸ್ ನಾವು ಲೆಫ್ಟ್ ಇಂದ ರೈಟಿಗೆ ಓದ್ತೀವಿ. ಇಂಡಿಯಾ ಒಳಗೆ ಹೆಂಗ್ ಓದ್ತೀವಿ ನಾವು ಭಾಷೆ? ಲೆಫ್ಟ್ ಟು ರೈಟ್ ಓದ್ತೀವಿ, ಉರ್ದು ಒಂದು ಬಿಟ್ಟು. ಕ್ಲಿಯರ್? ಸೊ ದೇರ್ ಫಾರ್ ನಾವು ಲೆಫ್ಟ್ ಸೈಡ್ ಇದು ಮೊದಲು ಬರ್ತದೆ, ಈ ಕಡೆ ಮೊದಲು ಬರ್ತದೆ, ಅದ್ರ ಇದು ನಂತರ, ಇದು ನಂತರ ನಂತರ ಬರ್ತದೆ. ಸೊ ಅದೇ ಲೆಫ್ಟ್ ಅದ ಮೊದಲ, ಇದು ನಂತರ ಅದ, ಸೊ ನಂತರ ದೇರ್ ಫಾರ್ ಇದು ಮ್ಯಾಗಿಂದ ಪಾರ್ಟ್ ಮೊದಲ. ಯಾಕಂದ್ರೆ 1 2 3 ಓದ್ಬೇಕಂದ್ರೆ ಹಿಂಗೆ ಕೆಳಗೆ ಹೋದ್ರೆ ಮ್ಯಾಗಿಂದ ಬರ್ತೀವಿ. ಅಂದ್ರೆ ಕ ಗ ಮ ನ ಕ ಮ್ಯಾಗಿಂದ ಕೌಂಟ್ ಮಾಡಬೇಕು. ಅದಾದ್ರೆ ಹೇಳೋದು ಮೇಲಿನಿಂದನೇ ಕೌಂಟ್ ಮಾಡಬೇಕು. ಸೊ ದೇರ್ ಮೊದಲ, ಇದು ನಂತರ, ಇದನ್ನು ಕೂಡ ಹಾಗೆ, ಇದು ಮೊದಲ ನಂತರ, ಇದು ಮೊದಲ ನಂತರ. ಈಗ ಇದರ ಅಲ್ಟರ್ನೇಟಿವ್. ಸೊ ಇದು ಕೂಡ ಹಾಗೆ ಮೊದಲ ನಂತರ. ಹೀಗೆ ಇದಕ್ಕೆ ಸ್ಥಾನಗಳು ಹ್ಯಾಂಗ ನಾನು ನಿಮ್ಗೆ ಹೇಳಿದೆ ಪ್ರಾಕ್ಟೀಸ್ ಮಾಡೋ ಟೈಮಿಗೆ ರೇಖಾಕ್ಷರಗಳ ಅಳತೆ ಅದರದ್ದು ತಕ್ಕಂತೆನೇ ಇರಬೇಕು, ಎಲ್ಲ ಅಳತೆ ಒಂದೇ ಸಮಾನ ಇರಬೇಕು ಅಂತ ಹೇಳಿದ್ದೆ. ಹೀಗೆ ಈಗ ನೋಡ್ರಿ, ಈಗ ನಾ ಪ ಬರ್ದೀನಿ, ಇಲ್ಲಿ ಟ ಬರ್ದೀನಿ, ಇಲ್ಲಿ ಕ ಬರ್ದೀನಿ, ರ ಬರ್ದೀನಿ ಅಂಡ್ ಹ ಬರ್ದೀನಿ. ಹೀಗೆ ಎಲ್ಲಿಂದ ಚಾಲು ಆಯಿತು ಅದರ ಮೊದಲನೇ ಸ್ಥಾನ, ಮಧ್ಯದಲ್ಲಿ ಹೋಯ್ತಂದ್ರೆ ಎರಡನೇ ಸ್ಥಾನ, ಅಂತಲ್ಲಿ ಹೋಯ್ತಂದ್ರೆ ಮೂರನೇ ಸ್ಥಾನ, ಮೊದಲನೇ ಸ್ಥಾನ, ಎರಡನೇ ಸ್ಥಾನ, ಮೂರನೇ ಸ್ಥಾನ. ಅದೇ ತರ ಬಿಫೋರ್ ಮೊದಲನೇ ಸ್ಥಾನ, ಎರಡನೇ ಸ್ಥಾನ, ಮೂರನೇ ಸ್ಥಾನ, 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 1 2 3 1 2 3. ಸೊ ಇದು ಯಾಕೆ ಇಷ್ಟೆಲ್ಲ ತೋರಿಸಾಕ ನಿಮ್ಗೆ ಎರೋ ಮಾರ್ಕ್ ಜೊತೆ ಪ್ರಾಕ್ಟೀಸ್ ಮಾಡಕ್ಕೆ ಹೇಳಿದ್ದೇನೆ. ಬರೀ ಸ್ಟ್ರೋಕ್ಸ್ಗಳನ್ನ ರೇಖಾಕ್ಷರಗಳನ್ನ ಎಲ್ಲಿಂದ ಸ್ಟ್ರೋಕ್ ಹುಟ್ಟುತ್ತದಲ್ಲ ಅದು ಅದರದ್ದು ಮೊದಲನೇ ಸ್ಥಾನ, ಸ್ಟ್ರೋಕ್ ಅರ್ಧ ಭಾಗ ಬಂದಿರ್ತದಲ್ಲ ಅದು ಅದರದ್ದು ಎರಡನೇ ಸ್ಥಾನ, ಸ್ಟ್ರೋಕ್ ಟೋಟಲ್ ಕಂಪ್ಲೀಟ್ ಆಗ ಅದು ಅದರದ್ದು ಟೋಟಲ್ 26 ಇಂಗ್ಲಿಷ್ ಕ 25 ಕನ್ನಡ ಸೇಮ್ ಟು ಸೇಮ್ ಮೆಥಡ್ ಮೇಲೆ ಇರ್ತಾವ. ಅದಕ್ಕೋಸ್ಕರ ಯಾವ ರೇಖಾಕ್ಷರ ಕೆಳಗೆ ಮ್ಯಾಗ್ ಬರೀಬೇಕು, ಯಾವ ರೇಖಾಕ್ಷರ ಮೇಲೆ ಕೆಳಗೆ ಬರೀಬೇಕು, ಇದು ಲಕ್ಷ್ಯ. ಇದಕ್ಕೇನು ಅದ ರೀ ಅದರಿಂದ ಬರ್ತದೆ. ಹೀಗೆ ಈಗ ಸ್ವರ ಯಾವ ಸ್ಥಾನ ಅಂತ ಹೇಳಿದೆ ಹೇಳಿ, ಸ್ವರ ಯಾವ ಸ್ಥಾನ ಇದೆ ಪ್ರಾಕ್ಟೀಸ್ ಮಾಡಿರಲ್ಲ 20 23 ಸರಿ. ಯಾವ ಸ್ಥಾನ ಇದೆ? ಮೊದಲನೇ ಸ್ಥಾನ. ಇದು ಸ್ವರಗಳ ಜಾಗ, ಇದು ಎರಡು ಸೈಡ್. ಎ ಸ್ವರಗಳು ಯಾವ ಸ್ಥಾನದ್ದು? ಇದು ಈ ಸ್ಥಾನದ ಸ್ವರಗಳು. ಈ ಸ್ವರಗಳು ಯಾವ ಸ್ಥಾನದ್ದು? ಇದೇ ಸೇಮ್ ಈ ಸೈಡ್ ಕೂಡ ಬರ್ತಾವ. ಯಾಕೆ ನಿಮ್ಗೆ ಒಂದೇ ಸ್ಥಾನ, ಎರಡು ಸ್ಥಾನ, ಮೂರು ಸ್ಥಾನ ಇರೋದು ಗೊತ್ತಾ? ಪ್ರತಿಯೊಂದು ಇದನ್ನು ಬ ಗೆ 3 ಸ್ಥಾನ ಅದಾವ. ಈಗ ಬ ಗ 3 ಸ್ಥಾನ ಅದಾವ ಅಂತ ಹೇಳಿದ್ರೆ ಬ ಒಳಗೆ ಸ್ವರ ಯಾವ್ದು ಬಂತು? ಫಸ್ಟ್ ಅ ಸ್ವರ. ಬ ದ ನಂತರ ಬಂದದ್ದು, ಬ ಗೆ ಮೊದಲು ಬಂದದ್ದು, ಬ ದ ನಂತರ ಬಂದ. ಹೌದಾ? ಈಗ ಬ ದ ನಂತರ ಬಂದ ಅಂತ ಹೇಳಿದ್ರೆ ನಾವು ಮೊದಲು ನಂತರ ಬರ್ಸಿ ನಿಮ್ಗೆ ಇಲ್ಲಿ ಮೊದಲು ಕೂಡ 3 ಸ್ಥಾನ ಇರ್ತಾವ, ನಂತರ ಕೂಡ 3 ಸ್ಥಾನ ಇರ್ತಾವ. ಈಗ ಅ ಬ ಇತ್ತು ವರ್ಡ್ ತಿಳ್ಕೊಳ್ಳಿ, ಏನು ವರ್ಡ್? ಅ ಅಂಡ್ ಬ. ಇಲ್ಲಿ ಬ ದ ನಂತರ ಸ್ವರ ಬರತ್ತು, ಇಲ್ಲಿ ಬ ಗೆ ಮೊದಲು ಸ್ವರ ಅದು. ಇದ್ರೊಳಗೆ ಅದ ಹೋಗಿ ಒಪ್ಕೋತೀನಿ ನಾನು, ತಪ್ಪತ್ತ ಏನಾಗಿಲ್ಲ ನಿಮ್ಗೆ ಅಗಳನ್ನ ಹೇಳಿದರೆ ಇದ್ರ ಪ್ರಕಾರ ಒಪ್ಕೋತೀನಿ ಅದು ಸ್ವರ. ಬಟ್ ಬ ಗೆ ಮೊದಲು ಸ್ವರ ಅದೇನಿಲ್ಲ. ಸೊ ಇದು ಮೊದಲು ಐತೆ ನಂತರ ಐತಿ. ಬ ಒಳಗೆ ಒಂದು ಸ್ವರ ಇದೆ ಸರ್, ಬ ನಂತರ ನೋ ಪ್ರಾಬ್ಲಮ್. ಬ ಒಳಗೆ ಒಂದು ಸ್ವರ ಇದಲ್ಲ, ಬ ನಂತರ ನೋ ಪ್ರಾಬ್ಲಮ್. ಇಲ್ಲಿ ಬ ನಂತರ ಸ್ವರ, ಬ ಮೊದಲು ಸ್ವರ, ಬ ನಂತರ ಸ್ವರ. ಬ ನಂತರ ಸ್ವರ ಯಾವ್ದು? ಯಾವ ಸ್ಥಾನ ಅದ? ಇಲ್ಲ. ಸೊ ಬ ನಂತರ ಅ ಸ್ವರ ಈ ಸ್ಥಾನದ ಡಾಟ್ ಅದ, ಡ್ಯಾಶ್ ಅದ, ಡಾಟ್ ಅದ. ಸೊ ಡಾಟ್ ಅಂದ್ರೆ ಬ ನಂತರ ಇಲ್ಲಿಟ್ಟ. ಕನ್ನಡದಲ್ಲಿ ಎಲ್ಲ ತೆಳುನೇ ಇರ್ತಾವ, ದಪ್ಪ ಇರಂಗಿಲ್ಲ, ಲೈಟ್ ಇರ್ತಾವ, ಡಾರ್ಕ್ ಇರಂಗಿಲ್ಲ. ಹೀಗೆ
ಸೊ ಬದ ನಂತರ ಬ ಓದಿ ಅ ಓದ್ಬೇಕು. ಈಗ ಎಲ್ಲ ಸೇರಿಸಿ ಬ ಪ್ಲಸ್ ಅ ಡಾಟ್ ವರ್ಡ್ ಬ. ರ ಒಳಗೆ ಒಂದು ಸ್ವರ ರದ ನಂತರ ರಗೆ ಮೊದಲ. ಈಗ ಬದ ಡ್ಯೂಟಿ ಮುಗೀತು. ಈ ಬದ ಡ್ಯೂಟಿ ಮುಗೀತು. ಈಗ ರ ಕ ಬರಿತೀವಿ. ರದ ನಂತರ ಸ್ವರ ಅದ, ರಗೆ ಮೊದಲ ಸ್ವರ ಅದ. ಯಾವ ಸ್ಥಾನದ? ಒಂದೇ ಸ್ಥಾನದ. ಡಾಗ್ ಅಂಡ್ ಡ್ಯಾಶ್ ಅದ. ರಕ್ಕಿಂತ ಮೊದಲದ, ರದ ನಂತರದ ನಂತರದ. ಇದು ಒಂದೇ ಸ್ಥಾನ ಇದೆ. ಇದರದ ವರ್ಡ್ ಇದು ನಿಮ್ ತಲೆ ಮತ್ತೊಂದು ಡೌಟ್ ಬರೀಬೇಕು. ಹಾಗಿದ್ರೆ ಸರ್ ಈಗ ನಾ ಇದು ಸೇಮ್ ಇಲ್ಲಿ ಕೂಡ ಹಿಂಗ್ ಮಾಡ್ತೀವಿ. ಬ ಅಂಡ್ ರ ವ್ಯತ್ಯಾಸ ಏನಿದೆ ಎರಡರ ಒಳಗೆ? ಇದು ಆನ್ ದಿ ಲೈನ್ ಬರೆದಿನಿ ನಾನು, ಗೆರೆ ಮೇಲೆ ನಿಲ್ಲು ಅಂತ ಬರೆದಿನಿ. ಇದಕ್ಕೆ ಏನ್ ಬರೆದಿನಿ? ಗೆರೆ ಮೇಲೆ ಭಾಗದಲ್ಲಿ ಬರೆದಿನಿ. ಸೊ ತೆಳಗೆ ಇಟ್ಕೋರಿ. ನಿಮ್ಗ ಈ ತರ ಶಬ್ದ ಒಳಗ ಮೊದಲನೇ ಸ್ಥಾನದ ಸ್ವರ ಚಿಹ್ನೆಗಳು ಕೇಳಿ ಬಂದು ಅಂದ್ರ ಮೊದಲನೇ ರೇಖಾಕ್ಷರವನ್ನು ಗೆರೆ ಬಿಟ್ಟು ಮೇಲ್ಭಾಗದಲ್ಲಿ ಬರಿಬೇಕು. ಫಸ್ಟ್ ಪ್ಲೇಸ್ ವಾವೆಲ್ ಶಬ್ದ ಒಳಗೆ ಕೇಳಿಸ್ ನಿಮ್ಗ ಟೋಟಲ್ ಹೋಲ್ ಸ್ಟ್ರೋಕ್ ಆಗೋದು. ಸೆಕೆಂಡ್ ಪ್ಲೇಸ್ ಅಂದ್ರೆ ಎರಡನೇ ಸ್ಥಾನ ಸ್ವರ ಚಿಹ್ನೆ ಕೇಳಿಸ್ತದ ಹೇಳ್ರಿ. ಗೆರೆ ಮೇಲೆ ನಿಲ್ಲುವಂತೆ ಬರೆಯಿರಿ. ಮೂರನೇ ಸ್ವರ ಇದ್ರೆ ಸೊ ಇದು ನಿಮ್ಗೆ ಪರ್ಫೆಕ್ಟ್ ಆಗಿ ನಾಲ್ಕೈದು ಸ್ಟ್ಯಾಂಡ್ ಹಿಡಿತದೆ. ಈಸಿ ಅಂತ ಅನಿಸ್ತದೆ, ಬಟ್ ಕನ್ಫ್ಯೂಷನ್ ಕೂಡ ಅದರ ನಿಮಗೆ ಕ್ರಿಯೇಟ್ ಮಾಡ್ತದೆ. ಬಟ್ ಅಲ್ಲಿ ಅಷ್ಟೇ ಬರೀ ಮೀನಿಂಗ್ ತಿರುಗಿಸ್ಕೊಳಕ್ ಹೋಗ್ಬೇಡಿ. ನಮ್ಗೆ ಮೀನಿಂಗ್ ಸಂಬಂಧ ಇಲ್ಲ. ಈಗ ಡಿ ಸಿ ಅಲ್ಲಿ ಡಿಕ್ಟೇಷನ್ ಕೊಡಾಕ ನಮ್ಗೆ ಯಾವುದೋ ಮೆಮೊರಿನ ಪಾಸ್ ಮಾಡಾಕ ಬೇಕು, ಆರ್ಡರ್ ಇಶ್ಯೂ ಮಾಡಾಕ ಅದಕ್ಕೆ ಹ್ಯಾಂಗೆ ಹೇಳ್ತಾರೆ ಅದೇ ಥರ ಬರೀಬೇಕು. ನಾವು ಅದಕ್ಕೆ ಏನೂ ಕರೆಕ್ಷನ್ ಮಾಡಂಗಿಲ್ಲ, ಅವ್ರು ತಿಳುತ್ತಾನೆ.